ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತ ನಿವೇಶನಗಳನ್ನು ವಿತರಿಸಲು ಪುರಸಭೆ ಹಿರಿಯ ಸದಸ್ಯ ಕೆ.ಸಿ. ಮಂಜುನಾಥ್ ಆಗ್ರಹ. ಕೃಷ್ಣರಾಜಪೇಟೆ ಪುರಸಭೆಗೆ ಸೇರಿದ ಜಾಗಗಳಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ತೆರವುಗೊಳಿಸಿ ಪುರಸಭೆ ವಶಕ್ಕೆ ಪಡೆಯಬೇಕು. ಪಟ್ಟಣದಲ್ಲಿ ವಾಸ ಮಾಡುತ್ತಿರುವ ಕಡು ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತವಾಗಿ ನಿವೇಶನಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಪುರಸಭೆ ಹಿರಿಯ ಸದಸ್ಯ ಕೆ.ಸಿ. ಮಂಜುನಾಥ್ ಒತ್ತಾಯಿಸಿದರು. ಅವರು ಎಂದು ಕೆ.ಆರ್. ಪೇಟೆ ಪಟ್ಟಣದ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಪಾಂಡವಪುರ ಉಪವಿಭಾಗಾಧಿಕಾರಿ ಹಾಗೂ ಪುರಸಭೆ ಆಡಳಿತ ಅಧಿಕಾರಿಗಳಾದ ನಂದೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಪುರಸಭಾ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಕೆ.ಆರ್. ಪೇಟೆ ಪಟ್ಟಣದಲ್ಲಿ ವಾಸ ಮಾಡುತ್ತಿರುವ ಕಡು ಬಡವರು ಹಾಗೂ ಮಧ್ಯಮ ವರ್ಗದ ಜನರಿಗೆ ಕಳೆದ 20 ವರ್ಷಗಳಿಂದ ನಿವೇಶನಗಳನ್ನೇ ವಿತರಿಸಿಲ್ಲ. ಬಡವರು ಹಾಗೂ ನಿವೇಶನ ರಹಿತರಿಗೆ ನೀಡಬೇಕಾದ ನಿವೇಶನಗಳಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳು ಹಾಗೂ ಪ್ರಭಾವಿಗಳು ಮನೆಗಳನ್ನು ನಿರ್ಮಿಸಿಕೊಂಡು ಅಕ್ರಮವಾಗಿ ಖಾತೆ ಸ್ವತ್ತು ಮಾಡಿಸಿಕೊಂಡು ಮೋಜು ಮಾಡುತ್ತಿದ್ದಾರೆ. ಕೆ.ಆರ್. ಪೇಟೆ ಪಟ್ಟಣದ ಟಿಬಿ ಬಡಾವಣೆ ಹಾಗೂ ಹೇಮಾವತಿ ಬಡಾವಣೆಗಳಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಲಾಗುತ್ತಿದೆ. ಕಡು ಬಡವರಿಗೆ ನೀಡಬೇಕಾದ ನಿವೇಶನಗಳಲ್ಲಿ ಸಮುದಾಯ ಭವನಗಳು ಹಾಗೂ ಪಟ್ಟಭದ್ರ ಹಿತಾಸಕ್ತಿಗಳ ಮನೆಗಳು ತಲೆ ಎತ್ತಿವೆ. ಕೆ.ಆರ್. ಪೇಟೆ ಪಟ್ಟಣದ ಟಿಬಿ ಬಡಾವಣೆ, ಹೇಮಾವತಿ ಬಡಾವಣೆ ಹಾಗೂ ಹೊಸಹೊಳಲು ಗ್ರಾಮದಲ್ಲಿ ಬಡವರಿಗೆ ನಿವೇಶನ ನೀಡಲೆಂದು ವಶಪಡಿಸಿಕೊಂಡಿರುವ ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳು ಮತ್ತು ಶೆಡ್ಗಳು ತಲೆ ಎತ್ತಿವೆ. ಪಾಂಡವಪುರ ಉಪವಿಭಾಗಾಧಿಕಾರಿಗಳಾಗಿರುವ ಆಡಳಿತಾಧಿಕಾರಿಗಳು ಪುರಸಭೆ ವಶಪಡಿಸಿಕೊಂಡಿರುವ ಭೂಮಿಯನ್ನು ಅಳತೆ ಮಾಡಿಸಿ ಅಕ್ರಮವಾಗಿ ನಿರ್ಮಿಸಿರುವ ಶೆಡ್ಡುಗಳು ಮತ್ತು ಮನೆಗಳನ್ನು ತೆರವು ಮಾಡಿಸಿ ಪುರಸಭೆ ಆಸ್ತಿಯನ್ನು ಮರಳಿ ನಮ್ಮ ವಶಕ್ಕೆ ಪಡೆಯಬೇಕು. ಕೆ.ಆರ್. ಪೇಟೆ ಪುರಸಭೆಯಲ್ಲಿ ದಿಕ್ಕು ತಪ್ಪಿರುವ ಆಡಳಿತ ವ್ಯವಸ್ಥೆಯನ್ನು ಸರಿದಾರಿಗೆ ತರಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ ಕೆ.ಸಿ. ಮಂಜುನಾಥ್. ಈಗ ಕೆಲವರು ಮಾಡವ್ರೆ, ಕೆಲವರು ಮಾಡಬೇಕು ಅಂತ ಮನವಿ ಸಲ್ಲಿಸವ್ರೆ. ಈಗ ಪ್ರೈವೇಟ್ ಅವ್ರದ್ದು ಖಾಸಗಿ ಜಾಗ ಎಲ್ಲಿರ್ತದೆ ವ್ಯಾಪ್ತಿ ಒಳಗಡೆ ಪುರಸಭೆ ಅಷ್ಟೇ, ಇಲ್ಲ PWD ಅಷ್ಟೇ. ಅವ್ರ ಅನುಮತಿ ತಗೊಂಡು ಮಾಡಬೇಕು, ಮಾಡೋದು ಬರೋದೇ ಇಲ್ಲ. ಹಂಗೆ ಕೆಲವರು ಮಾಡೋರಲ್ಲ, ಅದನ್ನೇನ್ ಮಾಡೋದು? ಬೇಡ. ಹೇಮಾವತಿ ಬಡಾವಣೆ ಮಾತ್ರ ನಾರಾಯಣಗೌಡರು ಕೆಂಗೇಗೌಡರು ಕೊಡ್ಬೇಕು ಅಂತ ಮಾಡಿರೋದೇ ಹೊರತು ಇದು ಪೆಂಡಿಂಗ್ ಇದೆ. ಇದು ಕೊಟ್ರೆ ಬೇರೆ ತರ ಕೋರ್ಟ್ ಹೋದಾಗ ಅಧಿಕಾರಿಗಳು ನೋವು ಅನುಭವಿಸಬೇಕಾಗ್ತದೆ. ತಮ್ಮ ಗಮನ ಅಶ್ವತಿ ಮೇಡಮ್ ಹೇಳಿದ್ದೆ ನಾನು. 27 ಒಗ್ಲೂರು ಸೆಣ್ 1 ಎಕರೆ, ಲಿಂಗಾಯತ ಜನರಿಗೆ 1.5 ಎಕರೆ ಕೊಡ್ಕೊಬಿಟ್ರು. ನಮ್ಮ ತಹಸೀಲ್ದಾರ್ ರೂಪಾ ಮೇಡಮ್, ಶಿವಾನಂದ ಮೂರ್ತಿಯವರು ವರದಿ ಕೊಟ್ಬಿಟ್ರು. ಪಾಪ ನೋಟಿಫಿಕೇಶನ್ ಮಾಡಿಬಿಟ್ರು DC ಅವರು. ನಾನು ಹೈಕೋರ್ಟ್ ಹಾಕಿಸಿದೆ. ರೈತರು ಜಮೀನು, ಅದು ಬಡವ್ರದು. ಹೈಕೋರ್ಟ್ ಸ್ಟೇ ಕೊಡ್ತು, ಅಶ್ವತಿ ಮೇಡಮ್ ವಿತ್ಡ್ರಾ ಮಾಡಿಕೊಡ್ರು. ಯಾರು ಆಗಲ್ಲ ರಾಜಕಾರಣಿಗಳು ನಮ್ಮ ಅಧಿಕಾರಿಗಳಿಗೆ. ನಾನು ಒಬ್ಬ ಸರ್ಕಾರಿ ನೌಕರ ಮಗ. ಅದರಿಂದ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಯಾರೋ ಪ್ರಸ್ತಾವನೆ ಸಲ್ಲಿಸಿ ಮಂತ್ರಿಗಳವರು, ಉಸ್ತುವಾರಿ ಮಂತ್ರಿ ಚಲುವರಾಯ ಸ್ವಾಮಿ, ಇಲ್ಲಿ MLA ಅವರೇ, ನಮ್ಮ ಜಾತಿಗೆ ಇದು ಮಾಡ್ತೀವಿ, ಗಾಂಧಿ ಭವನ ಮಾಡ್ತೀವಿ, ಇನ್ನೊಂದು ಭವನ ಮಾಡ್ತೀವಿ. ಕೃಷ್ಣವರು ಉದಾಹರಣೆ, ದಿವಂಗತ ಸ್ಪೀಕರ್ ಕೃಷ್ಣವರು, ನಾನು ಅವರು ಬಹಳ ಆತ್ಮೀಯರು, ನನ್ನ ಬಹಳ ಉಪಯೋಗಿಸ್ಕೋತಿದ್ರು ಈ ಟೌನ್ ವಿಚಾರವಾಗಿ. ಅವರು ನನ್ನ ಭವನ ಮಾಡಿ ಅಂತ ಪಾಪ ಪುಣ್ಯಾತ್ಮ ಕೇಳ್ಕೊಂಡಿಲ್ಲ. ಇಲ್ಲ, ಅವರು ನಾವೇ ಸೇರಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದು. ಬಡವ್ರ ನ್ಯಾಯ ಸಿಗ್ಬೇಕು, ಎಲ್ಲ ಜಾತಿಯವರು ಮನೆ ಕಟ್ಕೋಬೇಕು, ಒಂದ್ ಮನೆಗೆ 3-4 ಗಂಡು ಮಕ್ಕಳು ಅಂತೇಳಿ. ಈಗ 3-4 ಸಮುದಾಯ ಭವನಗಳ ಕಾನೂನು ಬೈರೋ ಕೊಟ್ಟಿದ್ರಿ. ಇನ್ ಮುಂದೆ ಕೊಡಬೇಡಿ. ಕೊಟ್ರೆ ಅಧಿಕಾರಿಗಳು ಹೊಣೆಗಾರರಾಗ್ತೀರಿ. ದಯವಿಟ್ಟು ಬಡವ್ರು ಮೀಸಿರೋ ಜಾಗ ಬಡವ್ರಿಗೆ ಕೊಡಿ. ಇಲ್ಲೇನಾಗಿದೆ, ಈ ಮೈಸೂರು ಚನ್ನಪಟ್ಟಣ ರಸ್ತೆ ಒಂದು ಮತ್ತೆ TB ಸರ್ಕಲ್ ದುರ್ಗಾಭವನದ ಇವೆರಡು ರಸ್ತೆಯಲ್ಲಿ ಕೆಲವು ಮಳಿಗೆ ಹೊಂದಿರುವಂಥವ್ರು, APMC ಇರ್ಬೋದು, ಖಾಸಗಿ ಇರ್ಬೋದು, ನಮ್ಮ ಮುನ್ಸಿಪಾಲ್ಟಿ ಮುಂದೆ ಇರ್ಬೋದು, ಹಳೆ ಮುನ್ಸಿಪಾಲ್ಟಿ ಮುಂದೆ ಬಡಜನ, ಕೆಲವು ಅದ್ರ ಜೊತೆಗೆ ಮಿಕ್ಸು ಶ್ರೀಮಂತರು ಕೂಡ ಆ ಮಳಿಗೆ ಇರುವಂಥವ್ರು ಮುಂದೆ ಅವ್ರಿಗೆ ಬಾಡಿಗೆಗೋಸ್ಕರ, ಸ್ವಂತ ಬಾಡಿಗೆ ತಗೊಳ್ಳೋಕ್ಕೋಸ್ಕರ PWD ಜಾಗದಲ್ಲಿ, ಮುನ್ಸಿಪಾಲ್ಟಿ ಜಾಗದಲ್ಲಿ ಮಳಿಗೆ ಇರಿಸ್ಕೊಂಡು ಆದಾಯ ಬರೆಸ್ತಾರೆ. ನಮ್ಮ ಮುನ್ಸಿಪಾಲ್ಟಿ ಲಾಸ್ ಆಯ್ತಾರೆ. ಉದಾಹರಣೆ ನಮ್ಮ ಕ್ಯಾರ್ಪೇಟೆ ಜನ ಮೊನ್ನೆ ಒಂದು ಸಭೆ ಮಾಡಿದ್ವಿ, ತಾವು ಬಂದಿಲ್ಲ, ಅವತ್ತು ಏನೋ ಕಾರಣ ಆಯಿತು. ಅಲ್ಲಿ ಬಂದಿದ್ರು ಎಲ್ಲ ಹಣ್ಣು, ಪಾನಿಪುರಿ, ಫುಟ್ಪಾತ್ ವ್ಯಾಪಾರಿಗಳೆಲ್ಲ ಬಂದಿದ್ರು.
ಆ ಸಮಯದಲ್ಲಿ ಎಲ್ಲರೂ ಕೂಡ ನಾವು ಟ್ರಾಫಿಕ್ ತೊಂದರೆ ಆಯ್ತದೆ, ಪೊಲೀಸ್ ಇಲಾಖೆ ಬಂದಿದ್ರು, PWD ಇಲಾಖೆ ಬಂದಿದ್ರು, ತೊಂದರೆ ಆಯ್ತದೆ ಅಂತ ಹೇಳಿ ಅವ್ರು ಮನವಿ ಮಾಡಿ ಹಿಂದಕ್ಕೆ ಇದು ಮಾಡ್ಕೊಡಿ ಅಂತ ಎಲ್ಲ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ವ್ಯವಸ್ಥೆ ಮಾಡಿಕೊಟ್ಟವ್ರೆ. ಈಗ ಏನಪ್ಪ ಅಂದ್ರೆ ನಮ್ಮದೇ ಜಾಗ ಇದೆ, ಹಳೆ DCC ಬ್ಯಾಂಕ್ ಹಿಂಭಾಗ. ಅಲ್ಲಿ ಒಂದು ಉದಾಹರಣೆ ಸೆಡ್ ಹಾಕೊಟ್ರೆ ಒಂದು 10x10 50 ಜನ ಇವ್ರನ್ನ ಮಾರುಕಟ್ಟೆ ಶಿಫ್ಟ್ ಮಾಡ್ಬೋದು. ಬಹಳ ಫ್ರೀ ಆಗ್ತಿದೆ ರಸ್ತೆ, ಇದು ಟ್ರಾಫಿಕ್ ತೊಂದರೆ ಆಗಲ್ಲ, ಏನಿಲ್ಲ. ಒಂದು ಬಾಡಿಗೆ ನಿಗದಿ ಮಾಡ್ಬೋದು. ನಮ್ದು ಖಾಲಿ ಬಿದ್ದಿದೆ ಜಾಗ, ನಮ್ದು ಆ ಜಾಗನ ಹೂವನ್ನು ಮಾರುಕಟ್ಟೆ ಒಂದು ಈ ಜಾಗ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲವಾಗ್ತದೆ, ನಮ್ಗೆ ಆದಾಯನೂ ಬರ್ತದೆ. ಇದನ್ನ ತಾವು ಗಮನ ಹರಿಸಿ ಸ್ಥಳ ಪರಿಶೀಲನೆ ಮಾಡಿ ಮಾಡಿಕೊಡಿ ಸರ್ತದೆ. ಇದು ಹಿಂದೆ ನಾನು ಕೃಷ್ಣವ್ರಿಗೆ ಹೇಳ್ತಿದ್ದೆ, ನೋಡಿ ಸರ್ ಒಂದು ಮೊದಲು ಮಾಡಿ ಇರಿಸಿದ್ದೀನಿ JLT ಅಂತ ಇನ್ಚಾರ್ಜ್ ಡೈರೆಕ್ಟರು, ಅವ್ರಿಗೆ ಹೇಳಿ ದಾಖಲಾತಿಗಳು ಕಿತ್ಕೊಂಡು ಸಂತೋಷ್ ಕುಮಾರ್ ಹೇಳ್ದಂಗೆ ಉದಾಹರಣೆ ಬಸವೇಶ್ವರ ನಗರ 14 ಎಕರೆ ದಲಿತ ಸಮಾತೂರು ಭೂಮಿ, ಅದು 33 ಗುಂಟೆ ಅಮರನಾರಾಯಣ AC ಅವರಿದ್ದಾಗ ಅಲಿಗೇಷನ್ ಆಗಿತ್ತು. ಎಲ್ಲ ಅಸೆಸ್ಮೆಂಟ್ಗೆ ಸೈಟ್ ಪರ್ಮಿಷನ್ ಮಾಡಿದ್ರು ಕೆಲವು ಮಾಲೀಕರು, ಪ್ರಭಾವಿಗಳು ಸೈಟ್ ಪರ್ಮಿಷನ್ ಮಾಡಿ 30, 40, 60 ಆ ತರ ಮಾಡಿ ಇವತ್ತು ಮನೆ ಕಟ್ಕೊಂಡವ್ರೆ. ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ನಮ್ಮ ಮುನ್ಸಿಪಾಲಿಟಿ ಲಾಸ್ ಆಯ್ತಾರೆ. ಸರ್ಕಾರಕ್ಕೆ ಬರ್ಬೇಕಾದ ಫೀಸು ಇವತ್ತು ಕೂಡ ತಾವು ತನಿಖೆಗೆ ಹಾಕಿದ್ರೆ ಎಲ್ಲ ಹೊರಗಡೆ ಬರ್ತದೆ. ಉದಾಹರಣೆ ಹಿಂದೆ ನರಸಿಂಹನ್ ಅಂತ ಜಡ್ಜ್ ಇದ್ರು CJ ಇದರಲ್ಲಿ ಶ್ರೀರಂಗಪಟ್ಟಣ, ಅವರು ಲಾಯರ್ ಆದ್ರು ನಿವೃತ್ತಿ ಬಂದು. ನಾವು ಕೂಡ ಇಟ್ಟಿದ್ವಿ ದಿವಂಗತ ಅವರು, ನಾವು ಕೇಸ್ ನಡೆಸ್ತಾ ಇದ್ವಿ ನ್ಯಾಯ ಸಿಕ್ಕಿ ದಲಿತರಿಗೆ ಅಂತೇಳಿ. ಅದೇ ಲೆಕ್ಕಾಚಾರ ಬಂದಾಗ ನಾನೇ ದೂರು ಕೊಟ್ಟಿದ್ವಿ ಏನಂತ ಹೇಮಾವತಿ ಬಡಾವಣೆ ಅದು ಕೆಂಗೇಗೌಡರು 84 ಡಿಸ್ಟ್ರಿಬ್ಯೂಟ್ ಮಾಡಿ ಪರ್ಮಿಷನ್ ಮಾಡಿ TV ಬಡಾವಣೆ 17 ಎಕರೆ ಅಂದರೆ 21 ಎಕರೆ ಇದು, ಬೇರೆ 4164 77 ಆ ಸಮಯದಲ್ಲಿ ಏನಾಯ್ತು, ಕೆಲವರು ಅಕ್ರಮವಾಗಿ ಹಕ್ಕುಪತ್ರ ಕೊಟ್ಟವ್ರೆ. ಹಿಂದೆ ಒಂದು ಸುತ್ತೋಲೆ ಹೊಡಿಸಿದ್ರು ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ 11/4/91 ಸುತ್ತೋಲೆ ಹೊಡಿಸಿದ್ರು ಬಂಗಾರಪ್ಪನವರು. ಜಿಲ್ಲಾ ಪರಿಷತ್ತು ಇಂಟರ್ವ್ಯೂ ಮಂಡಲ ಪಂಚಾಯತಿ ನಿವೇಶನ ಕೊಡಂಗಿಲ್ಲ ಅಂತ, ಇದು ಇಂಟರ್ವ್ಯೂ ಮಂಡಲ ಪಂಚಾಯತಿ ಇತ್ತು ಅಲ್ಲ. 18/4/91 7 ದಿವಸ ಡಿಫರೆನ್ಸ್ ಅಲ್ಲಿ ಮೀಟಿಂಗ್ ಅಲ್ಲಿ ಸಬ್ಜೆಕ್ಟ್ ಇಟ್ಟು 75 ಜನಕ್ಕೆ ಹಕ್ಕುಪತ್ರ ಕೊಟ್ಟು ರೆಸಲ್ಯೂಷನ್ ಮಾಡಿ ಜಿಲ್ಲಾ ಪರಿಷತ್ ಅನುಮೋದನೆ ತಗೊಂಡಿಲ್ಲ. ಆಗಿನ ಕಾರ್ಯದರ್ಶಿ ಅಂತಿದ್ದವರು HM ಮಂಜುನಾಥ ಹಕ್ಕುಪತ್ರ ಸೈನ್ ಹಾಕಿಲ್ಲ. ಕೆಂಗೇಗೌಡರು ಕೊಟ್ಟದಕ್ಕೆ ಅಲ್ಲಿ ಗಮನಿಸ್ಕೊತಾವು ನಾಗೇಂದ್ರನಾಥ್ ಚೀಫ್ ಆಫೀಸರ್ ಕೊಟ್ಟ ಸೈನ್ ಹಾಕವ್ರೆ, ಅಧಿಕೃತ. ಅದು ಇದು ಅನಧಿಕೃತ ಅಂತೇಳಿ ನಾವು ಲೋಕಾಯುಕ್ತ ದೂರು ಕೊಟ್ಟಿದ್ವಿ. ಆ ಲೋಕಾಯುಕ್ತ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟಂತ ಸಮಯದಲ್ಲಿ ಲೋಕಾಯುಕ್ತ ವರದಿ ಆಧರಿಸಿ ಸರ್ಕಾರ ಏನಾದ್ರು ಒಂದು ಒಳ್ಳೆ ತೀರ್ಮಾನಗಳೇ ಅಂತ ಹೇಳ್ದು, ಇಲ್ಲ ಡ್ಯಾಮೇಜ್ ಮಾಡ್ತದೋ, ಇಲ್ಲ ಪೆನಾಲ್ಟಿ ಆಗಿ ಸಬ್ಸ್ಕ್ರಿಪ್ಷನ್ ವ್ಯಾಲ್ಯೂ ಪೆನಾಲ್ಟಿ ಆಗಿ ಅವ್ರಿಗೆ ಖಾತೆ ವಗೇರೆ ಮಾಡಿ ಮನೆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ತದೋ, ಏನು ಮಾಡಿಲ್ಲ. ಆ ಸಮಯದಲ್ಲಿ ನಾವು 3 ಜನ ಜಿಲ್ಲಾಧಿಕಾರಿಗೆ ದೂರು ಕೊಟ್ವಿ 2002-2003 ಸಾಲಲ್ಲಿ. ಜಿಲ್ಲಾಧಿಕಾರಿಗಳು ಯಾವುದೇ ಲೈಸೆನ್ಸ್ ಕೊಡಂಗಿಲ್ಲ, ಯಾವುದೇ ಖಾತೆ ವಗೇರೆ ಮಾಡಂಗಿಲ್ಲ, ಬಡಾವಣೆ ಅಂತ ಒಂದು ಆರ್ಡರ್ ಮಾಡಿದ್ರು. ಅದರಿಂದ ಜನ ಕೆಲವ್ರು ಏನು ಮಾಡ್ಬಿಟ್ಟವ್ರೆ, ಏನೋ ಮನೆ ಕಟ್ಕೋಬೇಕು, ವಾಸಕ್ಕೆ ಬರಬೇಕು, ಲೈಸೆನ್ಸ್ ಅಪ್ಲೈ ಮಾಡಿದ್ರು ಕೂಡ ಕೊಡ್ತಿರ್ಲಿಲ್ಲ ಮುನ್ಸಿಪಾಲಿಟಿಲಿ. ಅದರಿಂದ ಮನೆ ಕಟ್ಕೊಂಡ್ಬಿಟ್ರು. ಕಟ್ಟಂತ ಸಮಯದಲ್ಲಿ ಸರ್ಕಾರ ಈಗ ನಾರಾಯಣಗೌಡರು ಮಂತ್ರಿಗಳಿದ್ದಾಗ ಕೆಂಗೇಗೌಡರು ಹಕ್ಕುಪತ್ರ ಮಾತ್ರ ಮಾಡ್ಬಿಡಿ ಅಂತ ಹೇಳ್ಬಿಟ್ರು ಕಾನೂನುಬದ್ಧ ಅಂತ. ಈಗ ಕೆಲವೇನಾಗಿದೆ, ಚಂದ್ರಶೇಖರನ್ ಅವರು ಕೊಟ್ಟವ್ರೆ, ಅಮೀರ್ ಜಾನ್ ಕೊಟ್ಟವ್ರೆ, 100 ಲಕ್ಷ ಕೊಟ್ಟವ್ರೆ. ಅದು 2 ಅಂತ ನಮ್ಮ ಅಧಿಕಾರಿಗಳು 2 ಅಂತ ನಾಮಕರಣ ಮಾಡ್ಬಿಟ್ಟವ್ರೆ. ಅದನ್ನ ಕೆಂಗೇಗೌಡರು ಈ ಹಿಂದೆ ಅಧ್ಯಕ್ಷರಾಗಿದ್ದಾಗ ಹೇಮಾವತಿ ಬಡಾವಣೆಯಲ್ಲಿ ಕಾನೂನುಬದ್ಧವಾಗಿ ವಿತರಿಸಿರುವ 694 ನಿವೇಶನಗಳೊಂದು ಖಾತೆ ಮಾಡಿ ಈ ಸ್ವತ್ತು ಮಾಡಿಕೊಡುವ ಜೊತೆಗೆ ಅಲ್ಲಿ ನಿರ್ಮಿಸಿರುವ ಮನೆಗಳು ಅಧಿಕೃತವಾಗಿ ಸಕ್ರಮವಾಗಿರುವ ಮನೆಗಳು ಎಂದು ಸ್ವತ್ತಿನಲ್ಲಿ ನಮೂದು ಮಾಡಿಕೊಡಬೇಕು. ಈಗಾಗಲೇ ರಾಜ್ಯದ ನಗರಾಭಿವೃದ್ಧಿ ಇಲಾಖೆಯು ಹರಾಜು ಪ್ರಕ್ರಿಯೆ ಮೂಲಕ ವಿತರಿಸಿರುವ ನಿವೇಶನಗಳನ್ನು ಖಾತೆ ಈ ಸ್ವತ್ತು ಮಾಡಿಕೊಡುವ ಜೊತೆಗೆ ಖಾಲಿ ಇರುವ ನಿವೇಶನಗಳಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಅಧಿಕೃತವಾಗಿ ಪರವಾನಗಿಯನ್ನು ನೀಡುವಂತೆ ಆದೇಶ ಮಾಡಿ ಈ ಸ್ವತ್ತು ಮಾಡಿಕೊಡುವ ಕೆಲಸಕ್ಕೆ ಮುಂದಾಗಿದೆ. ಆದರೆ ಈ ಸ್ವತ್ತಿನಲ್ಲಿ ಹೇಮಾವತಿ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿರುವ ಕಟ್ಟಡಗಳು ಅನಧಿಕೃತ ಕಟ್ಟಡಗಳು ಎಂದು ದಾಖಲೆಯಲ್ಲಿ ನಮೂದಾಗಿರುವುದರಿಂದ ಅಲ್ಲಿ ವಾಸ ಮಾಡುತ್ತಿರುವ ಕಟ್ಟಡ ಹಾಗೂ ನಿವೇಶನಗಳ ಮಾಲೀಕರು ಭಯಭೀತರಾಗಿದ್ದಾರೆ.
ಆದ್ದರಿಂದ ಉಪವಿಭಾಗಾಧಿಕಾರಿಗಳು ಈ ಗೊಂದಲವನ್ನು ಬಗೆಹರಿಸಿರುವ ಮೂಲಕ ಈಗಾಗಲೇ ಸಂಕಷ್ಟದಲ್ಲಿರುವ ಹೇಮಾವತಿ ಬಡಾವಣೆ ನಿವಾಸಿಗಳ ನೆರವಿಗೆ ಧಾವಿಸಿ ಬರಬೇಕು ಎಂದು ಒತ್ತಾಯಿಸಿದರು. ಪುರಸಭೆ ಸದಸ್ಯ ಡಿ. ಪ್ರೇಮ್ ಕುಮಾರ್ ಮಾತನಾಡಿ, ಅಂಬೇಡ್ಕರ್ ನಗರದ ಹೆಬ್ಬಾಗಿಲಿಗೆ ಒಂದು ಸುಂದರವಾದ ಸುಸಜ್ಜಿತ ಸ್ವಾಗತ ಕಮಾನನ್ನು ನಿರ್ಮಾಣ ಮಾಡುವ ಮೂಲಕ ಅಂಬೇಡ್ಕರ್ ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸುವ ನಿಟ್ಟಿನಲ್ಲಿ ಪುರಸಭೆಯು ದಿಟ್ಟ ನಿರ್ಧಾರ ಕೈಗೊಳ್ಳಬೇಕು. ಹಳೆ ಕಿಕ್ಕೇರಿ ರಸ್ತೆಗೆ ಡಾ. ಬಿ. ಆರ್. ಅಂಬೇಡ್ಕರ್ ಹೆಸರನ್ನು ಹಾಕಿರುವ ನಾಮಫಲಕವನ್ನು ಕೂಡಲೇ ಅನಾವರಣ ಮಾಡಬೇಕು. ಪಟ್ಟಣದ ವಿವಿಧ ಬಡಾವಣೆಗಳು ಹಾಗೂ ರಸ್ತೆಗಳಿಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಹಿತಿಗಳ ಹೆಸರನ್ನು ಇಡಲು ಪುರಸಭೆಯು ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ವಿಚಾರವಾಗಿ ಈಗ ಭೂ ಪರಿವರ್ತನೆ ಇರ್ಬೋದು, ನಗರ ಪ್ರಾಧಿಕಾರದಲ್ಲಿ ನಾವು ಮಂಜೂರಾತಿ ಮಾಡ್ಕೊಂಡಿರ್ಬೋದು. ಇದು ಪ್ರತಿ ವರ್ಷ ಸರ್ಕಾರಗಳು 30-40 ವರ್ಷದಿಂದ ಆದೇಶಗಳನ್ನ ಸುತ್ತೋಲೆಗಳು ಕಳಿಸ್ತಾ ಇದೆ. ಈಗ ಕಳಿಸ್ತಾ ಇದ್ದಾಗ ಹಿಂಗೆ ಮೀಟಿಂಗ್ ಅಲ್ಲಿ ಓಕೆ ಮಾಡ್ತದೆ, ಅಷ್ಟು ಬಿಟ್ರೆ ಇದನ್ನ ಈ ಸುತ್ತೋಲೆಗಳನ್ನ ಕಾರ್ಯರೂಪಕ್ಕೆ ತರೋದಿಲ್ಲ ಸರ್. ಇವತ್ತು ನಮ್ಮ ಊರು ಹಾಳಾಗಿರೋದು ಈ ಸುತ್ತೋಲೆಗಳನ್ನ ಅಧಿಕಾರಿ ಮತ್ತೆ ನಮ್ಮಲ್ಲಿ ಏನು ಅಧ್ಯಕ್ಷರು ಹಿಂದೆ ಮಾಡ್ಕೊಂಡು ಬಂದವ್ರೆ ಅದರಿಂದ ಇವತ್ತು ಊರು ಹಾಳಾಗೋಗಿಲ್ಲ. ಯಾಕೆ ಅಂತಂದ್ರೆ ಈಗ ಟೌನ್ ಪ್ಲಾನಿಂಗ್ ಅಲ್ಲಿ ಅಪ್ರೂವಲ್ ಮಾಡ್ಕೋಬೇಕು, ಅನ್ಯಕ್ರಾಂತಿ ಮಾಡಿಸ್ಬೇಕು ಅಂತ ಆದೇಶ ಸುತ್ತೋಲೆ ಬಂತು. ಅದಾದ್ಮೇಲೆ ನಗರ ಪ್ರಾಧಿಕಾರದಿಂದ ಪರ್ಮಿಷನ್ ತಗೋಬೇಕು ಅಂತ ಬಂತು. ಇವು ಯಾವಾಗಲೂ ಇಂಪ್ಲಿಮೆಂಟ್ ಆಗಿಲ್ಲ. ಈಗ 10 ವರ್ಷದಿಂದ ಇಂಪ್ಲಿಮೆಂಟ್ ಆಯ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಸರ್. ಈ ಸುತ್ತೋಲೆಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು ನಮ್ಮ ಸದಸ್ಯರು ಮತ್ತೆ ಅಧಿಕಾರಿಗಳು. ಇವತ್ತು ಏನಕ್ಕೆ ಆ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಈಗ ನೀವು ಏನ್ ಮಾಡ್ತೀರಿ, ಪಾಪ ಅನ್ಯಕ್ರಾಂತಿ ಮಾಡಿಸ್ಕೊಂಡಿರೋರು ಎಷ್ಟೋ ಜನ ಅವ್ರೆ, ಕೆಲವರು ಅನ್ಯಕ್ರಾಂತಿ ಮಾಡ್ಕೊಳ್ತಾನೆ ಮನೆ ಕಟ್ಟಿರೋರು ಅವ್ರೆ. ಇವತ್ತು ಈಗಿನ ಅಧಿಕಾರಿ ಏನ್ ಹೇಳ್ತೀರಿ ನೀವು, ಈ ಸ್ವಲ್ಪ ಮಾಡ್ಬೇಕಾದ್ರೆ ಪ್ರೊಸೀಜರ್ನ ಅಪ್ಲೈ ಮಾಡ್ತಾ ಇದ್ರಿ. ಈಗ ಹಿಂದೆ ಇಷ್ಟು ದಿವಸ ಹಂಗಾರೆ ಅಧಿಕಾರಿಗಳು ಮತ್ತೆ ಆಗಿನ ಅಧ್ಯಕ್ಷರುಗಳಿಗೆ ಏನ್ ಶಿಕ್ಷೆ ಆಯ್ತು? ಸುತ್ತೋಲೆಗಳನ್ನ ಇಂಪ್ಲಿಮೆಂಟ್ ಮಾಡಲಿಲ್ಲ, ನೀವು ಅವರನ್ನ ಎಜುಕೇಟ್ ಮಾಡಲಿಲ್ಲ. ಯಾರನ್ನ ಎಜುಕೇಟ್ ಮಾಡಲಿಲ್ಲ ನಮ್ಮ ಜನರನ್ನ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಯಾಕೆ ಮಂಡಿಗೆ ಯಾಕೆ ಹೋಯ್ತಿಯಾ, ಒಂದೇ ಕೈದ ತಗೊಬರ್ಲಿ, ನಾನೇ ಇಲ್ಲಿ ಡಿಮ್ಯಾಂಡ್ ನೋಟಿಗೆ ಕೂರಿಸ್ತೀನಿ ಅಂತ ಎಲ್ಲಾನು ತೆಗೆದು ನಮ್ಮ ಡಿಮ್ಯಾಂಡ್ ನೋಟಿಗೆ ಕೂರಿಸಿ ಮಡಗಿದ್ದಾರೆ. ಅಲ್ಲಿ RTCನೂ ಓಡ್ತಾ ಇದೆ, ಇಲ್ಲಿ ಖಾತೆನೂ ಓಡ್ತಾ ಇದೆ. ಅವ್ರದೇನು ತಪ್ಪು ಸರ್? ಸರ್ ಪಾಪ ಏನಾಗಿದೆ ಅಂದ್ರೆ ಸರ್, ನಮ್ಮಲ್ಲೇ ಹೇಮಾವತಿ ಬಡಾವಣೆ ಅಂತ 3 ವಾರ್ಡ್ಗಳನ್ನ ಸೇರಿಸಿ ಹೇಮಾವತಿ ಬಡಾವಣೆ ಅಂತ ಕರೀತಾರೆ. 15ನೇ ವಾರ್ಡು ಹೇಮಾವತಿ ಬಡಾವಣೆ, 16ನೇ ವಾರ್ಡು ಹೇಮಾವತಿ ಬಡಾವಣೆ, 17ನೇ ವಾರ್ಡು ಹೇಮಾವತಿ ಬಡಾವಣೆ. ಸೊ ಈಗ ಏನು ಅಂದ್ರೆ 15ನೇ ವಾರ್ಡ್ ಒಂದು ಹೇಮಾವತಿ ಬಡಾವಣೆ ಆಗಿತ್ತು ಅಂದ್ರೆ ಸ್ಟಾರ್ಟ್ ಆಗಿದೆ. 16ನೇ ವಾರ್ಡ್ಗೊಂದು ಸಪ್ರೇಟ್ ಒಂದು ಹೆಸರು ಕೊಡಬೇಕು ಅಂತ ನಾವು ಅನ್ಕೊಂಡಿದ್ವಿ. 17ನೇ ವಾರ್ಡ್ಗೂ ಸಹ ಒಂದು ಬೇರೆ ಒಂದು ಹೆಸರನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀವಿ. ವಾರ್ಡ್ ಹೆಸರು ಪ್ರತಿಮೆ ಅದು ಬಿಡಿಯಲ್ಲ. ಆಮೇಲೆ ಈ ತರ ಮಾಡಿದಾಗ ಏನಾಯ್ತದೆ, ಅದು ಒಂದು ವಾರ್ಡ್ಗೆ ಒಂದು ಸೀಮಿತ ಆಗಿದೆ. ಈಗ ಸುಭಾಷ್ ನಗರ ಅಂತ ಇದೆ, ಜಯನಗರ ಅಂತ ಇದೆ. ಈ ತರ ದಯಮಾಡಿ ಮುಂದಿನ ಮೀಟಿಂಗ್ ಅಲ್ಲಿ ಅದೊಂದು ರೆಗ್ಯುಲೇಷನ್ ಪಾಸ್ ಮಾಡ್ತೀವಿ. ಅದನ್ನ ಒಂದು ವ್ಯವಸ್ಥೆ ಮಾಡಿ 17ಕ್ಕೆ ಬೇರೆ ಬೇರೆ ಸಪ್ರೇಟ್ ಪ್ರಚುರಪಡಿಸಿ ಸಾರ್ವಜನಿಕರಿಂದ ಯಾವುದೇ ರೀತಿಯ ಆಕ್ಷೇಪಣೆಗಳು ಬಂದಿಲ್ಲ ಅಂತಂದ್ರೆ ಮತ್ತೆ ನಾವು ಮೀಟಿಂಗ್ ಅಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ನಾಮಕರಣ ಮಾಡೋದು ನಾವು DC ಪುರಸಭೆ ಹಿರಿಯ ಸದಸ್ಯ ಬಸ್ ಸಂತೋಷ್ ಕುಮಾರ್ ಮಾತನಾಡಿ, ಕೆ.ಆರ್. ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯು ಅಭಿವೃದ್ಧಿ ಕೆಲಸ ಕಾರ್ಯಗಳಿಂದ ವಂಚಿತವಾಗಿದ್ದು, ಗ್ರಾಮ ಭಾರತಿ ಶಾಲೆಯ ಪಕ್ಕದ ಮೈದಾನಕ್ಕೆ ಹೊಂದಿಕೊಂಡಂತೆ ಸುಸಜ್ಜಿತವಾದ ಬಯಲು ರಂಗಮಂದಿರವನ್ನು ನಿರ್ಮಾಣ ಮಾಡಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯಲು ಉತ್ತೇಜನ ನೀಡಬೇಕು. ಕೆ.ಆರ್. ಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿರುವುದರಿಂದ ಪಟ್ಟಣದಲ್ಲಿ ಅಗತ್ಯವಾಗಿ ಆಗಬೇಕಾಗಿರುವ ಕೆಲಸ ಕಾರ್ಯಗಳನ್ನು ಮೊದಲ ಆದ್ಯತೆಯಲ್ಲಿ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್.ಆರ್. ಲೋಕೇಶ್ ಮಾತನಾಡಿ, ರಸ್ತೆ ಬದಿ ವ್ಯಾಪಾರಿಗಳಿಗೆ ಶಾಶ್ವತವಾದ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಪುರಸಭೆ ಆಡಳಿತ ಅಧಿಕಾರಿಗಳು ಕೆ.ಆರ್. ಪೇಟೆ ಪಟ್ಟಣದ DCC ಬ್ಯಾಂಕ್ ಹಿಂಭಾಗದಲ್ಲಿ ಬಸ್
ನಿಲ್ದಾಣಕ್ಕೆ ಹೊಂದಿಕೊಂಡಂತೆ ಸುಸಜ್ಜಿತವಾದ ಮಾರುಕಟ್ಟೆ ನಿರ್ಮಾಣಕ್ಕೆ ತುರ್ತು ಕ್ರಮ ಕೈಗೊಂಡು ಕಾಮಗಾರಿಗೆ ಚಾಲನೆ ನೀಡಬೇಕು ಎಂದು ಮನವಿ ಮಾಡಿದರು. ಪುರಸಭೆ ಸಾಮಾನ್ಯ ಸಭೆಯಿಂದ ದೂರ ಉಳಿದ ಶಾಸಕರು. ಇಂದಿನ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಶಾಸಕ ಎಚ್.ಟಿ. ಮಂಜು ಭಾಗವಹಿಸಬಹುದೆಂಬ ನಿರೀಕ್ಷೆಯಲ್ಲಿ 1.5 ಗಂಟೆಗಳ ಕಾಲ ಕಾದು ನಂತರ ಸಭೆಯನ್ನು ಆರಂಭ ಮಾಡಿದರು. ಶಾಸಕರು ಸಭೆಯುತ್ತ ಸುಳಿಯದಿರುವುದು ಪುರಪಿತೃಗಳ ಬೇಸರಕ್ಕೆ ಕಾರಣವಾಯಿತು. ಇಂದು ನಡೆದ ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್.ಆರ್. ಲೋಕೇಶ್ ಬಣದ 12 ಸದಸ್ಯರುಗಳು ಮಾತ್ರ ಭಾಗವಹಿಸಿದ್ದು 11 ಸದಸ್ಯರ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ಕಳೆದ 2-3 ಸಭೆಗಳಿಂದಲೂ ಕೆ.ಬಿ. ಮಹೇಶ್ ಬಣದ ಸದಸ್ಯರು ಸಾಮಾನ್ಯ ಹಾಗೂ ವಿಶೇಷ ಸಭೆಗಳಿಗೆ ಗೈರು ಹಾಜರಾಗುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಪೌರಾಡಳಿತ ನಿರ್ದೇಶಕರಿಗೆ ಪತ್ರ ಬರೆದು ಮಾಹಿತಿ ನೀಡುತ್ತೇವೆ. ಸತತವಾಗಿ 3 ಸಭೆಗಳಿಗೆ ಗೈರು ಹಾಜರಾಗುವ ಸದಸ್ಯರ ಸದಸ್ಯತ್ವವನ್ನು ಅನರ್ಹ ಮಾಡುವ ಅಧಿಕಾರವು ಸರ್ಕಾರಕ್ಕೆ ಇರುವುದರಿಂದ ಕೆ.ಆರ್. ಪೇಟೆ ಪಟ್ಟಣದ ಅಭಿವೃದ್ಧಿಗೆ ಕೈಜೋಡಿಸದ ಸದಸ್ಯರ ಸದಸ್ಯತ್ವ ಅನರ್ಹಗೊಳಿಸುವಂತೆ ಪತ್ರ ಬರೆದು ಒತ್ತಾಯಿಸಲಾಗುವುದು ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಕೇಶ್ ಹೇಳಿದರು. ಇದೇ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರ ಕಾಯಕ ತತ್ವದ ಮಹತ್ವವನ್ನು ವಿಶ್ವಕ್ಕೆ ಸಾರಿದ ವಿಶ್ವಗುರು ಅಣ್ಣ ಬಸವಣ್ಣನವರ ಭಾವಚಿತ್ರವನ್ನು ಪುರಸಭೆ ಸಭಾಂಗಣದಲ್ಲಿಟ್ಟು ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ವರದಿ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.